ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ, ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ. ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ, ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ. ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ, ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ. ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ
ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ, ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ, ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ನೋಡಿ, ಯಾರೇ ಇದ್ದರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ, ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ನೋಡಿ, ಅನುದಾನ ಎಷ್ಟು ಕೊಟ್ಟರು ಕಮ್ಮಿನೇ. ಎಲ್ಲರಿಗೂ ಅವ್ರವ್ರ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಇದೆ. ಈಗ ನಾವು ಮಂತ್ರಿಗಳಾಗೂ ಕೂಡ ನಮ್ಮ ಕರ್ತವ್ಯ ನಮ್ಮ ಜನರ ಪರವಾಗಿದೆ ಅಲ್ವಾ. ನೀವು 100 ಕೋಟಿ ಕೊಟ್ಟರು ಸಮಾಧಾನ ನಮಗಿರೋದಿಲ್ಲ, 1000 ಕೋಟಿ ರೂಪಾಯಿ ಕೊಟ್ಟರು ಸಮಾಧಾನ ಇರೋದಿಲ್ಲ. ಯಾಕಂದರೆ ಜನರ ನಿರೀಕ್ಷೆ ಕಾಂಗ್ರೆಸ್ ಪಕ್ಷದಿಂದ ಅಷ್ಟಿದೆ. ಸೊ ಏನು ಅನುದಾನ ಬೇಡಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಮಂತ್ರಿಗಳಾಗಿ ನಾವು ಕೂಡ ಮಾಡ್ತೀವಲ್ಲ ಮುಖ್ಯಮಂತ್ರಿಗಳಿಗೆ, ಸೊ ಶಾಸಕರಾಗಿ ಅವರು ಕೂಡ ಮಾಡ್ತಾರೆ. ಸೊ ದರ್ ಇಸ್ ನಥಿಂಗ್ ರಾಂಗ್. ಜನರ ಹಿತಾಸಕ್ತಿಗೋಸ್ಕರ ಅಲ್ಲ. ಇನ್ನು ನಮ್ಮ ವೈಯಕ್ತಿಕವಾಗಿ ಅನುದಾನ ಕೇಳ್ತಾ ಇದ್ದಾರೆ ಯಾರಾದರೂ ಶಾಸಕರು, ಅವರ ಕ್ಷೇತ್ರದ ಅಭಿವೃದ್ಧಿ, ಅವರ ಜನರದ ಏಳಿಗೆಗಾಗಿ ಮಾಡ್ತಾ ಇರೋದು. ಸೊ ದಟ್ ಇಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್.